ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ವಿಶೇಷ ಮಹತ್ವವಿದೆ. ಆದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಕಾಮಿಕಾ ಏಕಾದಶಿ ಅತ್ಯಂತ ಪವಿತ್ರವಾದ ಏಕಾದಶಿಗಳಲ್ಲಿ ಒಂದಾಗಿದೆ. ಭಗವಾನ್ ಶ್ರೀ ಮಹಾವಿಷ್ಣುವಿನ ಅಪಾರ ಕೃಪೆಯನ್ನು ಪಡೆಯಲು, ಪಾಪ ಕರ್ಮಗಳ ನಿವಾರಣೆಗೆ ಮತ್ತು ಮನಸ್ಸಿನ ಶುದ್ಧಿಗಾಗಿ ಈ ದಿನವನ್ನು ಭಕ್ತರು ಅತ್ಯಂತ ಭಕ್ತಿಯಿಂದ ಆಚರಿಸುತ್ತಾರೆ. ಶ್ರಾವಣ ಮಾಸ ಎಂದರೆ ಭಕ್ತಿ, ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಸಾಧನೆಯ ಮಾಸ. ಈ ಸಮಯದಲ್ಲಿ ದೇವರ ನಾಮಸ್ಮರಣೆ, ಪೂಜೆ, ದಾನ, ಜಪ ಮತ್ತು ಉಪವಾಸಗಳಿಗೆ ವಿಶೇಷ ಮಹತ್ವವಿದೆ. ಶಾಸ್ತ್ರಗಳಲ್ಲಿ ಹೇಳುವಂತೆ ಈ ಮಾಸದಲ್ಲಿ ಮಾಡಿದ ಸಣ್ಣ ಪುಣ್ಯ ಕಾರ್ಯವು ಅನೇಕ ಪಟ್ಟು ಫಲವನ್ನು ನೀಡುತ್ತವೆ. 2026ರಲ್ಲಿ ಕಾಮಿಕಾ ಏಕಾದಶಿ ಯಾವಾಗ ಬಂದಿದೆ? ಅದರ ನಿಖರವಾದ ತಿಥಿ ಯಾವುದು? ಪೂಜೆ ಹೇಗೆ ಮಾಡಬೇಕು? ಉಪವಾಸದ ನಿಯಮಗಳು ಯಾವುವು? ಈ ದಿನದ ಮಹಿಮೆ ಏನು? ಈ ಎಲ್ಲ ಮಾಹಿತಿಯನ್ನು ಇಂದು ಸವಿಸ್ತರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ, ಏಕೆಂದರೆ ಕೊನೆಯಲ್ಲಿ ಕಾಮಿಕಾ ಏಕಾದಶಿಯ ಫಲಶ್ರುತಿ ಮತ್ತು ಜಪಿಸಬೇಕಾದ ವಿಶೇಷ ಮಂತ್ರಗಳನ್ನು ಕೂಡ ತಿಳಿಸುತ್ತೇವೆ. 2026ರ ಕಾಮಿಕಾ ಏಕಾದಶಿ ದಿನಾಂಕ. ಪಂಚಾಂಗದ ಪ್ರಕಾರ 2026ರ ಕಾಮಿಕಾ ಏಕಾದಶಿಯನ್ನು ಆಗಸ್ಟ್ 9 ಭಾನುವಾರದಂದು ಆಚರಿಸಲಾಗುತ್ತದೆ. ಏಕಾದಶಿ ತಿಥಿ ಆರಂಭ ಆಗಸ್ಟ್ 9ರ ಮುಂಜಾನೆ, ಆಗಸ್ಟ್ 8ರ ಮಧ್ಯರಾತ್ರಿಯ ನಂತರ ಸುಮಾರು 1:59 ಏಕಾದಶಿ ತಿಥಿ ಮುಕ್ತಾಯ ಆಗಸ್ಟ್ 9 ಬೆಳಿಗ್ಗೆ ಸುಮಾರು 11:04. ಸನಾತನ ಧರ್ಮದ ನಿಯಮದ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ಇರುವ ತಿಥಿಯನ್ನೇ ವ್ರತಕ್ಕೆ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಆಗಸ್ಟ್ 9 ಭಾನುವಾರವೇ ಕಾಮಿಕಾ ಏಕಾದಶಿ ವ್ರತವನ್ನು ಆಚರಿಸಬೇಕು. ಪಾರಣೆಯ ಸಮಯ. ಏಕಾದಶಿ ವ್ರತವನ್ನು ದ್ವಾದಶಿ ದಿನ ಶಾಸ್ತ್ರೋಕ್ತ ಸಮಯದಲ್ಲಿ ಮುಗಿಸುವುದು ಪಾರಣೆ ಎಂದು ಕರೆಯುತ್ತಾರೆ. 2026ರಲ್ಲಿ ಪಾರಣೆಯನ್ನು ಆಗಸ್ಟ್ 10 ಸೋಮವಾರ ಬೆಳಿಗ್ಗೆ ಸುಮಾರು 5:47 8 ಗಂಟೆಯೊಳಗೆ ಮಾಡುವುದು ಶುಭಕರ. ಪಾರಣೆ ಮಾಡುವ ಮೊದಲು ಭಗವಾನ್ ವಿಷ್ಣುವಿಗೆ ನೈವೇದ್ಯ ಅರ್ಪಿಸಿ ತುಳಸಿ ತೀರ್ಥವನ್ನು ಸ್ವೀಕರಿಸಿದ ನಂತರ ಉಪವಾಸವನ್ನು ಮುಗಿಸಬೇಕು. ಕಾಮಿಕಾ ಏಕಾದಶಿಯ ಮಹತ್ವ. ಕಾಮಿಕಾ ಎಂಬ ಪದದ ಅರ್ಥ ಶುಭವಾದ ಧಾರ್ಮಿಕ ಬಯಕೆಗಳನ್ನು ಈಡೇರಿಸುವುದು ಎಂಬುದು. ಶಾಸ್ತ್ರಗಳ ಪ್ರಕಾರ ಈ ದಿನ ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಅನೇಕ ಜನ್ಮಗಳ ಪಾಪಗಳು ಕ್ಷೀಣಿಸುತ್ತವೆ ಎಂದು ಹೇಳಲಾಗುತ್ತದೆ. ಭಗವಾನ್ ವಿಷ್ಣುವಿಗೆ ಪ್ರಿಯವಾದ ತುಳಸಿ ದಳವನ್ನು ಸಮರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೆ ಸುಖ ಮತ್ತು ಆಧ್ಯಾತ್ಮಿಕ ಪ್ರಗತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ದಿನ ದೇವರ ನಾಮಸ್ಮರಣೆ ಮಾಡುವುದು, ವಿಷ್ಣು ಸಹಸ್ರನಾಮ ಪಾರಾಯಣ, ಗೀತ ಪಾರಾಯಣ ಮತ್ತು ಅನ್ನದಾನ ಮಾಡುವುದರಿಂದ ಮಹಾಪುಣ್ಯ ಲಭಿಸುತ್ತದೆ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ವರ್ಣಿಸಲಾಗಿದೆ. ಕಾಮಿಕಾ ಏಕಾದಶಿ ಕೇವಲ ಉಪವಾಸ ಮಾಡುವ ದಿನವಲ್ಲ. ಇದು ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸಿ ಕೋಪ, ಅಹಂಕಾರ, ಅಸೂಯೆ, ದ್ವೇಷ ಮುಂತಾದ ದುರ್ಗುಣಗಳನ್ನು ತೊರೆದು ಶ್ರೀಹರಿಯ ಶರಣಾಗತಿ ಪಡೆಯುವ ಪವಿತ್ರ ಅವಕಾಶವಾಗಿದೆ. ಏಕಾದಶಿ ವ್ರತವು ದಶಮಿಯ ದಿನದಿಂದಲೇ ಆರಂಭವಾಗುತ್ತದೆ. ಆಗಸ್ಟ್ 8 ಶನಿವಾರ ಸಂಜೆ ನಂತರ ಸಾಧ್ಯವಾದಷ್ಟು ಸಾತ್ವಿಕ ಆಹಾರ ಮಾತ್ರ ಸೇವಿಸಿ. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರ, ಮದ್ಯಪಾನ ಹಾಗೂ ತಾಮಸಿಕ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿ ಮನೆಯಲ್ಲಿ ಶಾಂತ ವಾತಾವರಣವನ್ನು ಕಾಪಾಡಿ ದೇವರ ನಾಮಸ್ಮರಣೆಯಲ್ಲಿ ಸಮಯ ಕಳೆಯಿರಿ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳನ್ನು ಇದೇ ದಿನ ಸಿದ್ಧಪಡಿಸಿಕೊಳ್ಳಿ. ವಿಶೇಷವಾಗಿ ತುಳಸಿ ದಳವನ್ನು ಏಕಾದಶಿಯ ದಿನ ಗಿಡದಿಂದ ಕೀಳಬಾರದು. ಆದ್ದರಿಂದ ಅಗತ್ಯವಿರುವಷ್ಟು ತುಳಸಿ ದಳವನ್ನು ದಶಮಿಯ ದಿನವೇ ಭಕ್ತಿಯಿಂದ ಸಂಗ್ರಹಿಸಿ ಇಡಿ. ಏಕಾದಶಿಯ ದಿನ ಬೆಳಗಿನ ಆಚರಣೆ. ಭಾನುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸಾಧ್ಯವಾದರೆ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಸೇರಿಸಿ ನಂತರ ಶುಭ್ರವಾದ ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ. ಒಂದು ಶುಭ್ರವಾದ ಮಣೆಯ ಮೇಲೆ ಹಳದಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಶ್ರೀ ಮಹಾವಿಷ್ಣು, ಕೃಷ್ಣ ಅಥವಾ ಲಕ್ಷ್ಮೀನಾರಾಯಣರ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ತುಪ್ಪದ ದೀಪವನ್ನು ಬೆಳಗಿ ಧೂಪ ಮತ್ತು ಅಗರಬತ್ತಿಯನ್ನು ಹಚ್ಚಿ ಸಂಕಲ್ಪ. ಕೈಯಲ್ಲಿ ಅಕ್ಷತೆ, ಹೂವು,
ಮತ್ತು ನೀರನ್ನು ಹಿಡಿದು ಭಗವಂತನ ಮುಂದೆ ಹೀಗೆ ಪ್ರಾರ್ಥಿಸಿ: ಹೇ ಶ್ರೀಮನ್ನಾರಾಯಣ, ನಿಮ್ಮ ಕೃಪೆಯಿಂದ ನಾನು ಕಾಮಿಕಾ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಿದ್ದೇನೆ. ನನ್ನಿಂದ ತಿಳಿದು ತಿಳಿಯದೆ ನಡೆದ ಎಲ್ಲ ದೋಷಗಳನ್ನು ಕ್ಷಮಿಸಿ ನನಗೆ ಸತ್ಸಂಕಲ್ಪ, ಸತ್ಪ್ರಜ್ಞೆ, ಆರೋಗ್ಯ, ಕುಟುಂಬದ ಸುಖ ಮತ್ತು ನಿಮ್ಮ ಭಕ್ತಿಯನ್ನು ಕರುಣಿಸಿ ಎಂದು ಪ್ರಾರ್ಥಿಸುತ್ತಾ ಸಂಕಲ್ಪದ ನೀರನ್ನು ಬಿಡಬೇಕು. ಪೂಜಾ ವಿಧಾನ: ಭಗವಂತನಿಗೆ ಚಂದನ, ಅಕ್ಷತೆ, ಹೂವು, ತುಳಸಿ ದಳಗಳನ್ನು ಅರ್ಪಿಸಿ. ನಂತರ ಹಣ್ಣು, ಹಾಲು, ಒಣದ್ರಾಕ್ಷಿ, ಗೋಡಂಬಿ ಅಥವಾ ಸಾತ್ವಿಕ ನೈವೇದ್ಯವನ್ನು ಸಮರ್ಪಿಸಿ. ಗಮನದಲ್ಲಿರಲಿ, ವಿಷ್ಣು ಪೂಜೆಯಲ್ಲಿ ತುಳಸಿ ದಳಕ್ಕೆ ಅತ್ಯಂತ ಮಹತ್ವವಿದೆ. ತುಳಸಿ ಇಲ್ಲದ ವಿಷ್ಣು ಪೂಜೆ ಅಪೂರ್ಣವೆಂದು ಹಲವಾರು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ತುಳಸಿಯ ಮಹಿಮೆ: ತುಳಸಿ ದೇವಿಯನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಭಕ್ತರು ಭಾವಿಸುತ್ತಾರೆ. ಭಗವಾನ್ ವಿಷ್ಣುವಿಗೆ ಚಿನ್ನ, ಬೆಳ್ಳಿ, ಅಮೂಲ್ಯ ರತ್ನಗಳನ್ನು ಅರ್ಪಿಸಿದರೂ ಸಿಗುವಷ್ಟು ಸಂತೋಷಕ್ಕಿಂತ ಭಕ್ತಿಯಿಂದ ಅರ್ಪಿಸಿದ ಒಂದು ತುಳಸಿ ದಳವೇ ಅವರಿಗೆ ಅತ್ಯಂತ ಪ್ರಿಯ ಎಂದು ಹೇಳಲಾಗಿದೆ. ಆದ್ದರಿಂದ ಕಾಮಿಕಾ ಏಕಾದಶಿಯ ದಿನಗಳಲ್ಲಿ ಭಗವಂತನಿಗೆ ತುಳಸಿ ಮಾಲೆ ಅಥವಾ ತುಳಸಿ ದಳವನ್ನು ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸುವುದು ಅತ್ಯಂತ ಶುಭಕರ. ಉಪವಾಸದ ವಿಧಗಳು: ಪ್ರತಿಯೊಬ್ಬರ ಆರೋಗ್ಯಕ್ಕೂ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಪವಾಸ ಆಚರಿಸುವುದು. ಸಂಪೂರ್ಣ ನಿರ್ಜಲ ಉಪವಾಸ, ನೀರು ಮಾತ್ರ ಸೇವಿಸಿ ಉಪವಾಸ. ಹಾಲು, ಹಣ್ಣುಗಳೊಂದಿಗೆ ಫಲಹಾರ. ಆರೋಗ್ಯದ ಕಾರಣದಿಂದ ಲಘು ಸಾತ್ವಿಕ ಆಹಾರದೊಂದಿಗೆ ಉಪವಾಸ. ಭಕ್ತಿಯಲ್ಲಿ ಮುಖ್ಯವಾದದ್ದು ಮನಸ್ಸು ಶುದ್ಧತೆ. ಆರೋಗ್ಯಕ್ಕೆ ತೊಂದರೆ ಉಂಟಾಗುವ ರೀತಿಯ ಉಪವಾಸವನ್ನು ಮಾಡಬಾರದು. ಏಕಾದಶಿಯ ದಿನ ಮಾಡಬಹುದಾದ ಪುಣ್ಯ ಕಾರ್ಯಗಳು: ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಆಲಿಸಿ. ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಓದಿ. ಶ್ರೀಹರಿಯ ನಾಮಸ್ಮರಣೆ ಮಾಡಿ. ಬಡವರಿಗೆ ಅನ್ನದಾನ ಅಥವಾ ಅಗತ್ಯ ವಸ್ತುಗಳ ದಾನ ಮಾಡಿ. ಗೋಸೇವೆ ಅಥವಾ ಪಕ್ಷಿಗಳಿಗೆ ಧಾನ್ಯ ನೀಡುವಂತಹ ಪುಣ್ಯ ಕಾರ್ಯಗಳನ್ನು ಮಾಡಿ. ಈ ದಿನ ತಪ್ಪಿಸಬೇಕಾದ ಕಾರ್ಯಗಳು: ಕೋಪ, ಸುಳ್ಳು, ನಿಂದನೆ, ಜಗಳ, ಹಿಂಸೆ, ಮದ್ಯಪಾನ, ಮಾಂಸಾಹಾರ, ತಾಮಸಿಕ ಆಹಾರ ಮತ್ತು ದುರ್ವರ್ತನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಉತ್ತಮ. ಸಾಧ್ಯವಾದಷ್ಟು ದಿನವಿಡೀ ಸಾತ್ವಿಕ ಚಿಂತನೆ, ಜಪ, ಧ್ಯಾನ ಮತ್ತು ಭಕ್ತಿಯಲ್ಲಿ ಕಾಲ ಕಳೆಯಿರಿ. ಸಾಧ್ಯವಾದರೆ ರಾತ್ರಿ ಶ್ರೀಹರಿಯ ಭಜನೆ, ವಿಷ್ಣು ನಾಮಸ್ಮರಣೆ, ಹರಿನಾಮ ಸಂಕೀರ್ತನೆ ಅಥವಾ ಭಗವದ್ಗೀತೆ ಪಾರಾಯಣದೊಂದಿಗೆ ಜಾಗರಣೆ ಮಾಡಬಹುದು. ಭಕ್ತಿಯಿಂದ ಕಳೆದ ಒಂದು ರಾತ್ರಿ ಸಹ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ ಎಂದು ಧಾರ್ಮಿಕ ಪರಂಪರೆ ತಿಳಿಸುತ್ತದೆ. ಕಾಮಿಕಾ ಏಕಾದಶಿಯ ಮಹಿಮೆಯನ್ನು ವಿವರಿಸುವ ಪವಿತ್ರ ಪುರಾಣ ಪ್ರಸಂಗವನ್ನು ತಿಳಿದುಕೊಳ್ಳೋಣ. ಮಹಾಭಾರತದ ಯುದ್ಧದ ನಂತರ ಧರ್ಮರಾಜ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಭಕ್ತಿಯಿಂದ ಕೇಳಿದನು: ಹೇ ಜನಾರ್ದನ, ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರು ಏನು? ಅದರ ಮಹಿಮೆ ಏನು? ಅದನ್ನು ಆಚರಿಸಿದರೆ ಯಾವ ಫಲ ದೊರೆಯುತ್ತದೆ? ಆಗ ಭಗವಾನ್ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಉತ್ತರಿಸಿದನು: ಹೇ ಧರ್ಮರಾಜ, ಈ ಏಕಾದಶಿಯ ಹೆಸರು ಕಾಮಿಕಾ ಏಕಾದಶಿ. ಇದರ ಮಹಿಮೆಯನ್ನು ಹಿಂದೆ ಬ್ರಹ್ಮದೇವರು ನಾರದ ಮಹರ್ಷಿಗೆ ವಿವರಿಸಿದರು. ಈಗ ಅದನ್ನೇ ನಾನು ನಿನಗೆ ಹೇಳುತ್ತೇನೆ. ಕೃಷ್ಣ ಮುಂದುವರಿದು ಹೇಳುತ್ತಾರೆ: ಈ ಪವಿತ್ರ ದಿನದಲ್ಲಿ ಭಕ್ತಿಯಿಂದ ಶ್ರೀಹರಿಯನ್ನು ಆರಾಧಿಸುವವನು ಅನೇಕ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿದ ಫಲವನ್ನು ಪಡೆಯುತ್ತಾನೆ. ಗಂಗಾ, ಯಮುನಾ, ಗೋದಾವರಿ, ನರ್ಮದಾ ಮೊದಲಾದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ ಫಲವು, ಅನೇಕ ಯಜ್ಞಯಾಗಗಳನ್ನು ಮಾಡಿದ ಫಲವು ಭಕ್ತಿಯಿಂದ ಆಚರಿಸಿದ ಕಾಮಿಕಾ ಏಕಾದಶಿ ವ್ರತದಿಂದ ದೊರೆಯುತ್ತದೆ ಎಂದು ಶಾಸ್ತ್ರಗಳು ವರ್ಣಿಸುತ್ತವೆ. ಈ ದಿನ ವಿಷ್ಣುವಿಗೆ ತುಳಸಿ ದಳ ಅರ್ಪಿಸುವ ಭಕ್ತನನ್ನು ಶ್ರೀಹರಿಯು ಅತ್ಯಂತ ಪ್ರೀತಿಯಿಂದ ಅನುಗ್ರಹಿಸುತ್ತಾನೆ. ತುಳಸಿ ಇಲ್ಲದ ಪೂಜೆ ವಿಷ್ಣುವಿಗೆ ಸಂಪೂರ್ಣವಾಗುವುದಿಲ್ಲ. ತನ್ನ ಭಕ್ತ ಅಹಂಕಾರವನ್ನು ಬಿಟ್ಟು ಶುದ್ಧ ಮನಸ್ಸಿನಿಂದ ಉಪವಾಸ ಆಚರಿಸಿ ದೇವರ ನಾಮಸ್ಮರಣೆ ಮಾಡಿದರೆ ಅವನ ಮನಸ್ಸಿನಲ್ಲಿ ಸಾತ್ವಿಕತೆ ಬೆಳೆಯುತ್ತದೆ ಮತ್ತು ಭಗವಂತನ ಕೃಪೆಗೆ ಪಾತ್ರನಾಗುತ್ತಾನೆ. ಇದೇ ಕಾಮಿಕಾ ಏಕಾದಶಿಯ ಮೂಲ ಸಂದೇಶ: ಭಕ್ತಿ, ವಿನಯ, ಆತ್ಮಶುದ್ಧಿ ಮತ್ತು ಶ್ರೀಹರಿಯ ಶರಣಾಗತಿ. ಜಪಿಸಬೇಕಾದ ಮಂತ್ರಗಳು: ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಅತ್ಯಂತ ಶುಭಕರ. ವಿಷ್ಣು ಗಾಯತ್ರಿ ಮಂತ್ರ:
ಓಂ ನಮೋ ನಾರಾಯಣ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ ಶತನಾಮಾವಳಿ, ಓಂ ನಮೋ ನಾರಾಯಣ ಮಂತ್ರವನ್ನು ಜಪಿಸಬಹುದು. ಕಾಮಿಕಾ ಏಕಾದಶಿಯ ಫಲಗಳು. ಶಾಸ್ತ್ರಗಳಲ್ಲಿ ಈ ವ್ರತದ ಬಗ್ಗೆ ಅನೇಕ ಮಹಿಮೆಗಳನ್ನು ವರ್ಣಿಸಲ್ಪಟ್ಟಿವೆ. ಭಕ್ತಿಯಿಂದ ಆಚರಿಸುವವರಿಗೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ದೇವರ ಮೇಲಿನ ಭಕ್ತಿ ಹೆಚ್ಚುತ್ತದೆ, ಸಾತ್ವಿಕ ಜೀವನ ನಡೆಸುವ ಪ್ರೇರಣೆ ಸಿಗುತ್ತದೆ, ದಾನ, ಜಪ ಮತ್ತು ಧರ್ಮಾಚರಣೆಯ ಆಸಕ್ತಿ ವೃದ್ಧಿಸುತ್ತದೆ, ಕುಟುಂಬದಲ್ಲಿ ಸೌಹಾರ್ದತೆ ಮತ್ತು ಧಾರ್ಮಿಕ ವಾತಾವರಣ ಬೆಳೆಯಲು ಸಹಕಾರಿಯಾಗುತ್ತದೆ. ಸ್ನೇಹಿತರೆ, ಯಾವುದೇ ವ್ರತದ ನಿಜವಾದ ಫಲವು ನಮ್ಮ ಭಕ್ತಿ, ಸತ್ಕರ್ಮ ಮತ್ತು ಜೀವನದಲ್ಲಿ ಧರ್ಮವನ್ನು ಆಚರಿಸುವ ಮನೋಭಾವದಲ್ಲಿದೆ. ಪಾರಣೆ ಆಗಸ್ಟ್ 10ರಂದು ಬೆಳಗ್ಗೆ ಶಾಸ್ತ್ರೋಕ್ತ ಸಮಯದಲ್ಲಿ ಶ್ರೀಹರಿಗೆ ನೈವೇದ್ಯ ಅರ್ಪಿಸಿ ತುಳಸಿ ತೀರ್ಥ ಸ್ವೀಕರಿಸಿ ಉಪವಾಸವನ್ನು ಮುಗಿಸಿ. ನಂತರ ಬಡವರಿಗೆ ಅನ್ನದಾನ, ಗೋ ಸೇವೆ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಿದರೆ ಇನ್ನಷ್ಟು ಪುಣ್ಯಕರವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, 2026ರ ಆಗಸ್ಟ್ 9ರಂದು ಬರುವ ಈ ಪವಿತ್ರ ಕಾಮಿಕಾ ಏಕಾದಶಿಯನ್ನು ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಆಚರಿಸಿ. ಈ ದಿನ ಕೇವಲ ಉಪವಾಸದ ದಿನವೆಂದು ನೋಡದೆ ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸುವ, ಶ್ರೀಹರಿಯ ಕೃಪೆಯನ್ನು ಬೇಡುವ ಮತ್ತು ಉತ್ತಮ ಜೀವನದತ್ತ ಹೆಜ್ಜೆ ಇಡುವ ಅವಕಾಶವೆಂದು ಸ್ವೀಕರಿಸೋಣ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ. ಈ ಪವಿತ್ರ ಮಾಹಿತಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಅಪರೂಪದ ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.